ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೀದರ್ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳ ವಾರ್ಷಿಕ ವಿಶೇಷ ಶಿಬಿರ. ಬೀದರ್: ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಹಾಗೂ ಬೀದರ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಯೋಜನಾ ಎನ್ಎಸ್ಎಸ್ ಸಂಯುಕ್ತ ಆಶ್ರಯದಲ್ಲಿ 26ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವು ಗ್ರಾಮದ ಅಲ್ಲಮಪ್ರಭು ದೇವಸ್ಥಾನದ ಆವರಣದಲ್ಲಿ ಯುವಜನತೆಯ ಸೇವೆ ಯಶಸ್ವಿಯಾಗಿ ಚಾಲನೆಗೊಂಡಿತು. ಫೆಬ್ರವರಿ 27ರಂದು ಪ್ರಾರಂಭಗೊಂಡ ಎನ್ಎಸ್ಎಸ್ ಕಾರ್ಯಕ್ರಮವನ್ನು ಮಾರ್ಚ್ 5ರಂದು ಕೊನೆಗೊಂಡಿತು. ಅಷ್ಟೂರ ಗ್ರಾಮದ ಅಲ್ಲಮಪ್ರಭು ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಕ್ಕಳಿಗೆ ಅತಿಥಿಗಳಿಂದ ಎನ್ಎಸ್ಎಸ್ ಸಮಾಲೋಚನಾ ಸಭೆ ನಡೆಸಿದರು. ಶಿಬಿರದ ಧ್ಯೇಯೋದ್ದೇಶಗಳು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವುದು, ಆರ್ಥಿಕ ಬದಲಾವಣೆಗಳ ಬಗ್ಗೆ ಅರಿವು ಮೂಡಿಸುವುದು, ಮಾನವಿ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಕೃಷಿ ಮತ್ತು ಪರಿಸರ ಬಗ್ಗೆ ಮಾಹಿತಿ ನೀಡುವುದು, ಗ್ರಾಮದ ದೇವಾಲಯಗಳು ಹಾಗೂ ಪ್ರಾಥಮಿಕ ಶಾಲೆಗಳ ಆವರಣ ಸ್ವಚ್ಛತೆ, ವ್ಯಕ್ತಿತ್ವ ವಿಕಾಸ, ಮಾನವ ಅಭಿವೃದ್ಧಿ ಹಾಗೂ ಸಂಪನ್ಮೂಲ ಬೆಳವಣಿಗೆ, ಶಿಕ್ಷಣ, ಆರೋಗ್ಯ ಮತ್ತು ಯೋಗ ಕುರಿತು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವುದು, ಶಿಬಿರಾರ್ಥಿಗಳಿಂದ ವಿವಿಧ ಬಗೆಯ ಮನರಂಜನಾ ಕಾರ್ಯಕ್ರಮಗಳು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಭಾಗಿಯಾದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ತುಂಬಾ ಒಳ್ಳೆ ಕಾರ್ಯಕ್ರಮ, ಇದನ್ನು ನಾವು ಬಹಳ ಸುಂದರವಾಗಿ ಉಪಯೋಗಿಸಿಕೊಂಡು ಅನುಭವವನ್ನು ಪಡೆದುಕೊಂಡೆವು, ಬಹಳಷ್ಟು ಕಲಿವಿಗೆ ಸಹಾಯವಾಗಿದೆ ಎಂದು ಪ್ರಾಂಶುಪಾಲರಿಗೆ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾ. ಸಂಗಮೇಶ್ ಎಸ್ ಹಿರೇಮಠ, ನಿರ್ದೇಶಕರು, ಪ್ರಾದೇಶಿಕ ಕೇಂದ್ರ ಮೈಸೂರು ಬೀದರ್, ಡಾ. ವಿದ್ಯಾ ಪಾಟೀಲ್, ಆಂಗ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ಕಾರ್ಯದರ್ಶಿಗಳು ಬೀದರ್, ಸಂಗಶೆಟ್ಟಿ ರಾಮತೀರ್ಥ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಷ್ಟೂರು, ಮನೋಜ್ ಕುಮಾರ್, ಪ್ರಾಂಶುಪಾಲರು, ಕಾಲೇಜು ಬೀದರ್ ಹಾಗೂ ಎನ್ಎಸ್ಎಸ್ ತುಂಬ ಶಿಕ್ಷಕರು, ತರಬೇತಿದಾರರು, ಅಷ್ಟೂರು ಹಾಗೂ ಗುಮ್ಮು ಗ್ರಾಪಂ ಸದಸ್ಯರು, ಮಕ್ಕಳು, ವಿದ್ಯಾರ್ಥಿನಿಯರು ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಧನ್ಯವಾದಗಳು. Good afternoon, everyone. My name is Preeti. I am from Government First Grade Women's College. I am from BCom final year student. So I want to tell about this NSS program. It has been conducted in our college for 7 days in our campus. The NSS camp was very good and memorable experience for me. During the camp, I learned many useful things such as teamwork, discipline and social responsibility. We participated in different activities such as like village cleaning, tree plantation, awareness program and cultural activities. These activities helped us understanding the importance of helping society and working togetherness. Overall, the NSS camp was good and useful inspiration. I thank to our NSS organization and NSS officer for giving this wonderful opportunity. And I thank to our Umakant sir and our Esumitra sir and our principal sir as well. And Manoj sir, principal. Thank you so much for this opportunity. Thank you sir. ಪ್ರಿಯದರ್ಶಿನಿ ಪ್ರಕಾಶ್, NSS ಘಟಕದ ಶಿಬಿರಾರ್ಥಿ. ಈ ಘಟಕದಲ್ಲಿ ಕಲಿಯುವುದು ತುಂಬಾ ಇದೆ. ಹಾಗೆ ನಾವು ಈ ಘಟಕದಲ್ಲಿ ತುಂಬಾ ಕಲ್ತಿದ್ದೀವಿ ಕೂಡ. ಪ್ರತಿಯೊಂದು ದಿನಗಳಲ್ಲಿ ಕೆಲಸ ಮಾಡಿರ್ಬೋದು ಅಥವಾ ಊರಲ್ಲಿ ವಿಸಿಟ್ ಮಾಡಿ ಅಲ್ಲಿಯೂ ನಮಗೆ ಆ ವಾತಾವರಣ ಹಾಗೆ ನಿರಂತರ ಕೆಲಸ ಮಾಡಿದ್ದೇವೆ. ಅಲ್ಲೆಲ್ಲ ಕಲಿಯುವ ಪ್ರತಿಯೊಂದು ಭಾಷೆ ಆಗಿರ್ಬೋದು, ಅವ್ರ ಜೊತೆ ನಡವಳಿಕೆ ಇರ್ಬೋದು, ಅಲ್ಲಿನ ಜೊತೆ ನಾವು ಬೆರೆಯುವ ರೀತಿ ಆಗಿರ್ಬೋದು, ಟೀಮ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ನಮಗೆ ಕಲಿಸಿಕೊಡುವ ಇದು ಶಿಬಿರಾರ್ಥಿ. ಇದು ನಮಗಲ್ಲ ನಿಮಗಾಗಿ ಅನ್ನೋದೇ ನಮ್ಮದು. ಹಾಗೆ ಈ ಪ್ರತಿಯೊಂದು ಕೆಲಸವನ್ನು ನಮಗೆ ಕರೆಕ್ಟಾಗಿ ಮಾಡಿಕೊಟ್ಟು ಇದೇ ಥರ ಮಾಡಿ ಅಂತ ನಮಗೆ ಟೀಮ್ ಲೀಡರ್ ಹೇಳಿಕೊಟ್ಟಿದ್ದರು. ಸೊ ಹಾಗೆ ನಾವು ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ, ಹಾಗೆ ಊಟ, ವಸತಿ, ರಂಗೋಲಿ ಕಾರ್ಯಕ್ರಮ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಅದನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದು ಹೇಳಿಕೊಟ್ಟು ನಮ್ಮ ಸರ್ಗಳಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳುತ್ತೇನೆ. ನನ್ನ ಹೆಸರು ಪಲ್ಲವಿ. NSSರಿಂದ ನನಗೆ ಭಾಳ ಧೈರ್ಯ ಬಂದಿದ್ರಿ. ಈಗ ಎಲ್ಲದರ ಮುಂದೆ ಹೋಗ್ಬೇಕಂಬದು ಆಸಕ್ತಿ ಬಂದಿದ್ರಿ. ಎಲ್ಲ ಕಡೆ ಸ್ವಚ್ಛತೆ ಇಕ್ಬೇಕು, ಸ್ವಚ್ಛವನ್ನು ಮಾಡಬೇಕು ಅಂಬೋದು ಒಳ್ಳೆಯದು ಮೈಂಡ್ ಸೆಟ್ ಆಗಿದ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸುತ್ತೇನೆ. ನನ್ನ ಹೆಸರು ಭಾಗ್ಯಶ್ರೀ. ನಾನು 2025-26ನೇ
ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಯಾಗಿದ್ದೇನೆ. ನಮ್ಮ ಕಾಲೇಜಿನ ಹೆಸರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೀದರ್. ನಾವು ಮೊದಲೇ ಹೇಳಬೇಕಾದ್ರೆ NSS ನಡೆಸ್ಲತ್ತಾರ ನಮಗೆ ಇನ್ಫಾರ್ಮ್ ಮಾಡಿದ್ರೊಳಗೆ ಒಲ್ಲ ಅನಿಸ್ಲತ್ತಿತ್ತು. ಬಿಕಾಸ್ ಆಫ್ ಹಬ್ಬ ಎಲ್ಲ ಸನಿ ಹೊಂಟವ ಮತ್ತು ಹೋದ ಸಲನೂ ನಾವು ಮಾಡೀವಿ, ಬಟ್ ಒಲ್ಲ ಅನಿಸ್ಲತ್ತಿತ್ತು ಹಬ್ಬ ಇದ್ದ ಸಲ. ಮತ್ತು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಮಾಡಿದ್ಮ್ಯಾಗ ಟೀಮ್ ವರ್ಕ್ ಅಷ್ಟರೊಳಗೆ ಮಾಡೀವಿ. ಇನಾಗ್ರೇಷನ್ ಡೇ ಅವ ಎಲ್ಲ ಮಾಡೀವಿ. ಇದ್ರಲಿಂದ ಮೊದಲೇದಾಗಿ ನಾವು ಡಿಸಿಪ್ಲಿನ್ ಕಲ್ತೀವಿ. ನಮ್ಮ ಕಡೆ ಅಂದ್ರೆ ಡಿಸಿಪ್ಲಿನ್ ಅದ, ಬಟ್ ಯಾವ ರೀತಿ ಅಂತಂದರೆ ಡೈಲಿ ಯೋಗಾಸನ ಮಾಡೋದಾಗಲಿ ಮತ್ತು ಸ್ವಚ್ಛತೆ ಮಾಡೋದಾಗಲಿ, ಮತ್ತು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಎಲ್ಲರಿಗೂ ಗೌರವಿಸ್ಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡೀವಿ. ಅದೇ ರೀತಿಯಾಗಿ ನಾವು ಮನೆಗಿರಬೇಕಾದ್ರೆ ಮೀನ್ಸ್ ನಾವು ಇಂಡಿವಿಜುವಲಾಗಿ ನಮ್ಮ ಬಗ್ಗೆ ಸ್ವಾರ್ಥ ಭಾವನೆ ಇಟ್ಕೊಂಡು ಸ್ವಲ್ಪ ಇದು ಮಾಡ್ತೇವೆ. ಬಟ್ ಈಗ ಈ NSS ಒಳಗೆ ಸೇರ್ಕೊಂಡಾಗ ಯಾವ ರೀತಿ ಟೀಮ್ ವರ್ಕ್ ಮಾಡೋರು, ಒಂದು ಕಟ್ಗಿಲಿಂತ ಒಂದು ಸಲ ಮುರಿಬೋದು ಒಬ್ಬ ಮನುಷ್ಯ, ಬಟ್ ಒಂದು ಕಟ್ಗಿದೊಂದು ಬಂಡಲ್ ಇತ್ತಂದ್ರೆ ಅದು ತಂತ ಒಬ್ಬ ಮುರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಟೀಮ್ ವರ್ಕ್ ಆಗಿ 4-5 ಜನ ಆಗಿ ಅದನ್ನು ಮುರ್ಲಿಕ್ಕೆ ಸಾಧ್ಯ ಇದೆ, ಅದೇ ರೀತಿಯಾಗಿ ಟೀಮ್ ವರ್ಕ್ ಮಾಡಿದರೆ ಎಲ್ಲವೂ ಸಾಧ್ಯ ಅಂತ ತಿಳ್ಕೊಬೋದು. ಮತ್ತು ಡೈಲಿ ಕ್ಲಾಸಸ್ ಅಷ್ಟೇ ಹೋಗ್ತೀವಿ, ಓದೋದು ಬರೆಯೋದು ಮನೆಗೆ ಬರೋದು ಊಟ ಮಾಡೋದು ಮತ್ತು ಮಕ್ಕಳೋದು ಅದೇ ಆಗ್ತಿತ್ತು. ಬಟ್ ಇವಾಗ NSS ಸೇರಿದ್ರೊಳಗೆ ಡೈಲಿ ಒಂದು ರೀತಿ ಇವತ್ತು ಇದು ಮಾಡ್ಬೇಕು, ನಮ್ಮದು ಟೀಮ್ ವೈಸ್ ಮಾಡಿದ್ರಲ್ಲ, ಸೊ ಅದ್ರ ಸಲುವಾಗಿ ಯಾವ ರೀತಿ ಇವತ್ತು ನಮ್ಮದು ಟೀಮ್ದು ಫಸ್ಟ್ ಆಫ್ ಆಲ್ ನಮ್ಮದು ಟೀಮಿನ ಹೆಸರು ಕಾವೇರಿ ಟೀಮ್ದು 1 ಡೇದು ಪ್ರೋಗ್ರಾಮ್ ಇದ್ದಾಗ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ಎಲ್ಲ ಟೀಮ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಆಯಿತು. ಮತ್ತು ಮುಂದಿನ ವಿದ್ಯಾರ್ಥಿಗಳು ಅಂದರೆ ನಮ್ಮ ಜೂನಿಯರ್ಸ್ ಆಗಿ ಮುಂದೆ ಯಾರೇ ಬಂದರೂ ಸಹಿತ ಅವರು ಕಂಪಲ್ಸರಿ NSS ಸೇರಿಸ್ಕೊಳ್ಳಿ. ಅದರಿಂದ ನಾವು ಬಹಳಷ್ಟು ತಿಳ್ಕೊಂಬಳೋದು ಹೊಂದಿದ್ದೇವೆ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 27ರಿಂದ ಮಾರ್ಚ್ ತಿಂಗಳು 5ನೇ ತಾರೀಕಿನವರೆಗೆ 7 ದಿನಗಳ ಒಂದು ಸಪ್ತಾಹವನ್ನು ಆಚರಣೆ ಮಾಡಿದ್ದೀವಿ. ನಾವು ದತ್ತು ತೆಗೆದುಕೊಂಡಿರ್ತಕ್ಕಂಥ ಗ್ರಾಮ ಇಲ್ಲೇ ಪಕ್ಕದ ಅಷ್ಟೂರು ಗ್ರಾಮವನ್ನು ನಾವು ದತ್ತು ತೆಗೆದುಕೊಂಡಿದ್ದೀವಿ. ಅಲ್ಲಿ ನಾವು 3-4 ದಿವಸಗಳ ಸೇವೆಯನ್ನು ಮಾಡಿ ಗ್ರಾಮ ಸ್ವಚ್ಛತೆ, ಗ್ರಾಮೀಣ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಗುಡಿ ಗುಂಡಾರಗಳಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಕಾರ್ಯ, ಅದರೊಟ್ಟಿಗೆ ಗುಂಬಜ್ನಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ನಾವು ಆ ಊರಿನವರೊಟ್ಟಿಗೆ ಮಾಡಿಕೊಟ್ಟು ಬಂದಿದ್ದೇವೆ. ತದನಂತರ ಇಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿನಿಯರಲ್ಲಿ ಏನು ಈ ಒಂದು ಅರಿವು ಮೂಡಿಸ್ತಕ್ಕಂಥದ್ದಾಗಿರಬೇಕು. ಅಂದರೆ ಸಮಾಜ ಸೇವೆ ಏನು ಅಂತಂದರೆ ನಮ್ಮ ಮನಸ್ಸಿನಿಂದ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶ. ಇದು ನನಗಾಗಿ ಅಲ್ಲ, ಇದು ನಮ್ಮೆಲ್ಲರಿಗಾಗಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಯುವ ಜನತೆಗೆ ಏನು ಅಂತಂದರೆ ಒಂದು ಘೋಷವಾಕ್ಯ ಇಟ್ಕೊಂಡಿದ್ದಾರೆ. ಈ ವರ್ಷ ಏನು ಆರೋಗ್ಯಯುತ ಸಮಾಜಕ್ಕಾಗಿ ಆರೋಗ್ಯವಂತ ಯುವಕರು ಅಂತಕ್ಕಂಥ ಒಂದು ಘೋಷವಾಕ್ಯ ಇಟ್ಟುಕೊಂಡು ಈ ವರ್ಷದ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ನಮ್ಮ ವಿಶ್ವವಿದ್ಯಾಲಯದ ಆದೇಶದಂತೆ ನಿಯಮದಂತೆ ನಾವೆಲ್ಲರೂ ಮಾಡಿದ್ದೀವಿ. ಇಲ್ಲಿವರೆಗೆ 7 ದಿನಗಳ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಂಡಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಸಹಕರಿಸಿದಂಥ ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ವಿಶೇಷವಾಗಿ ಆ 2 NSS ಘಟಕಗಳ ಸಂಯೋಜನಾಧಿಕಾರಿಗಳಿಗೆ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇವತ್ತು ಕೊನೆ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮವರೇ ಆಗಿರ್ತಕ್ಕಂತಹ ಈ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಸಂಗಮೇಶ್ ಸರ್ ಮತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಅಂದರೆ ಪಕ್ಕದ ಮಹಾವಿದ್ಯಾಲಯದಲ್ಲಿರ್ತಕ್ಕಂತಹ ಡಾಕ್ಟರ್ ಸುಚಿದಾನಂದ ಮಲ್ಕಾಪುರೆ ಸರ್ ಅವರು ಬಂದು ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಬೀದರ್. ಯೋಜನೆಯ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂದರೆ ನಮ್ಮ ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಮಯದಲ್ಲಿ ಕೂಡ ಸಮಾಜ ಸೇವೆ ಬರಲಿ, ಸಹಕಾರ ಮನೋಭಾವನೆ ಬರಲಿ, ಸೌಹಾರ್ದಯುತವಾದ ಒಂದು ವಾತಾವರಣ ಬರಲಿ ಅಂತಕ್ಕಂಥದ್ದು. ಕೆಲಸ ಮಾಡುವುದರಲ್ಲೇ ಆರೋಗ್ಯ ಕಾಪಾಡಿಕೊಳ್ತಕ್ಕಂಥ ಒಂದು ರೂಢಿ ಬೆಳೆಸ್ತಕ್ಕಂಥದ್ದೇ ಇದು ಶ್ರಮದಾನ ಅಂತಕ್ಕಂಥದ್ದು. ಶ್ರಮ ಮಾಡುವುದರಲ್ಲೇ ನಮ್ಮ ಬೆಳವಣಿಗೆ ಇದೆ. ದೇಶದ ಒಂದು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ತಕ್ಕಂಥದ್ದೇ ಬಹುಮುಖ್ಯ ಅಂತಕ್ಕಂಥದ್ದು. ಡಾಕ್ಟರ್ ಸುಚಿತಾನಂದ ಮಲ್ಕಾಪುರೆ, ಎಕನಾಮಿಕ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬೀದರ್. ನಮಸ್ಕಾರ. ಕಳೆದ 7 ದಿನ
ದಿಂದ ನಡೀತಕ್ಕಂತಹ ಈ NSS ಕಾರ್ಯಕ್ರಮ ಇಂದು ಮುಕ್ತಾಯ ಹಂತದಲ್ಲಿದೆ. ನಾನು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸಂಗಮೇಶ್ ಎಸ್ ಹಿರೇಮಠರು ಭಾಗವಹಿಸಿದ್ದೆ. ಭಾಳ ಸಂತೋಷ ಅನ್ನಿಸ್ತು. ಮಕ್ಕಳ ಮುಖಗಳನ್ನು ನೋಡಿ, ಇಲ್ಲಿರ್ತಕ್ಕಂಥ ವಾತಾವರಣ, ಆಮೇಲೆ ಪ್ರಾಚಾರ್ಯರ ಸ್ಫೂರ್ತಿ, ಈ ವಯಸ್ಸಿನಲ್ಲಿ ಅವರು ಮಕ್ಕಳಿಗೆ ಚಿಲುಮೆ ಥರ ಸ್ಫೂರ್ತಿ ಕೊಟ್ಟು, ಆಮೇಲೆ ಉಳಿದ ಸಿಬ್ಬಂದಿ ಪ್ರತಿಯೊಬ್ಬರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಮಕ್ಕಳಲ್ಲಿ ಸಾಂಘಿಕತೆಯಲ್ಲೇ ಶಕ್ತಿ ಅಡಗಿದೆ ಎಂಬುದನ್ನು ಈ NSS ಕ್ಯಾಂಪಿನ ಮುಖಾಂತರ ಗೊತ್ತಾಗುತ್ತೆ. ಆಮೇಲೆ ವ್ಯಕ್ತಿತ್ವ ವಿಕಾಸನೂ ಹೊಂದದು. ಸೂಕ್ತ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ಹಲವಾರು ಚಟುವಟಿಕೆಗಳು ಇದರ ಮುಖಾಂತರ ಹೊರಗೆ ಬರ್ತವೆ. ಆಮೇಲೆ ಇನ್ನೂ ರಾಷ್ಟ್ರೀಯತೆ ಪರಿಪಕ್ವತೆ ಮೂಡಲಿಕ್ಕೆ ಇದು ಒಂದು ವೇದಿಕೆ ಸಹ ಹೌದು. ಹೀಗೆ ಹಲವಾರು ನಿಟ್ಟಿನಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತ ಆಗ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗಿಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಪ್ರಾಚಾರ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಸಂಗಮೇಶ್ ಹಿರೇಮಠ ಅಂತ, ರೀಜನಲ್ ಡೈರೆಕ್ಟರ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಥ್ಯಾಂಕ್ ಯು.